ಇವತ್ತಿನ ರೆಸಿಪಿ ಮಕ್ಕಳಿಗೆ ತುಂಬ ಇಷ್ಟ ಆಗೋಂಥ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡುವಂಥ ಸ್ನ್ಯಾಕ್ಸು. ಎಲ್ಲ ಮಕ್ಕಳಿಗೂ ಚಾಕ್ಲೇಟ್ ಇಷ್ಟ ಆಗುತ್ತೆ. ಆದ್ದರಿಂದ ಸ್ಟ್ರಾಬೆರಿ ಚಾಕೋ ಡಿಪ್ ಮಾಡೋಣ. ಈಗ ಇಲ್ಲಿ ನಾನು ಡಾರ್ಕ್ ಚಾಕ್ಲೇಟ್ನ ನೀಟಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ನಾನು ಮೆಲ್ಟ್ ಮಾಡ್ಕೊಳ್ತಾ ಇದ್ದೀನಿ ಚಾಕ್ಲೇಟ್ನ. ಇದಕ್ಕೆ ನೀವು ಬೇಕಿದ್ದರೆ ಸ್ವಲ್ಪ ಹಾಲು ಅಥವಾ ಬೆಣ್ಣೆ ಇಲ್ಲಾಂದರೆ ಕೊಕೊನಟ್ ಆಯಿಲ್ನ ಬೆರೆಸ್ಬೋದು. ಈಗ ನೋಡಿ, ಈ ಥರ ನಾನು ಸ್ಟ್ರಾಬೆರಿನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಲೈಸಸ್ ಆಗಿ. ನೀವು ಬೇಕಿದ್ರೆ ಪೂರ್ತಿ ಸ್ಟ್ರಾಬೆರಿನ ಡಿಪ್ ಮಾಡಿ ಸಹ ಫ್ರೀಸ್ ಮಾಡ್ಕೊಳ್ಬೋದು. ಈ ಸ್ಟ್ರಾಬೆರಿನ ಕಟ್ ಮಾಡಿ ನಾನು ಆಲ್ರೆಡಿ ಫ್ರೀಝರಲ್ಲಿ ಇಟ್ಟು ಫ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ. 1 ಅವರ್ ಅಷ್ಟು ಫ್ರೀಸ್ ಮಾಡ್ಕೊಳ್ಬೇಕಾಗುತ್ತೆ. ಫ್ರೀಸ್ ಮಾಡೋದ್ರಿಂದ ಚಾಕ್ಲೇಟ್ ಬೇಗನೆ ಅಂಟ್ಕೊಳ್ಳುತ್ತೆ, ಇಲ್ಲ ಅಂತಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಆದ್ದರಿಂದ ಫಸ್ಟಿಗೆ 1 ಅವರು ಫ್ರೀಸ್ ಮಾಡ್ಕೊಳ್ಬೇಕು ಸ್ಟ್ರಾಬೆರಿನ. ನಂತರ ಈ ಥರ ಎಲ್ಲ ಸ್ಟ್ರಾಬೆರಿ ಪೀಸಸ್ನು ನಾನು ಈ ರೀತಿ ಚಾಕ್ಲೇಟ್ ಸಿರಪಲ್ಲಿ ನಾನು ಡಿಪ್ ಮಾಡ್ಕೊಳ್ತಾ ಇದ್ದೀನಿ. ಡಿಪ್ ಮಾಡಿ ಈ ರೀತಿ ಎಲ್ಲನೂ ಡಿಪ್ ಮಾಡಿ ಇಟ್ಕೊಂಡ ನಂತರ ಇದಕ್ಕೆ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಪಿಸ್ತಾ ಪೀಸಸ್ನ ಮೇಲೆ ಹಾಕಿ ಗಾರ್ನಿಷ್ ಮಾಡ್ಕೊಳ್ತಾ ಇದ್ದೀನಿ. ಪಿಸ್ತಾ ಅಥವಾ ಗೋಡಂಬಿ ಅಥವಾ ಬಾದಾಮಿ ಯಾವುದಾದ್ರೂ ಹಾಕ್ಕೊಳ್ಬೋದು. ಅಥವಾ ನೀವು ಡಾರ್ಕ್ ಚಾಕ್ಲೇಟ್ ಸಿರಪ್ ಏನಿತ್ತಲ್ಲ ಅದಕ್ಕೇ ಪೀಸಸ್ ಮಾಡಿ ನಟ್ಸ್ನ ಸಹ ಮಿಕ್ಸ್ ಮಾಡ್ಕೊಳ್ಬೋದು. ಈಗ ಇದನ್ನು ನಾನು ಫ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೀಸ್ ಮಾಡ್ಕೊಂಡ ನಂತರ ನೋಡಿ ಈ ರೀತಿ ಆಗಿರುತ್ತೆ. ತುಂಬಾ ರುಚಿಯಾಗಿರುತ್ತೆ. ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ. ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಸ್ಟ್ರಾಬೆರಿ ಫ್ಲೇವರ್ ಅಂತೂ ಚೆನ್ನಾಗಿರುತ್ತೆ. ನೀವು ಇದನ್ನು ಬಾಳೆಹಣ್ಣಲ್ಲೂ ಸಹ ಮಾಡ್ಕೊಳ್ಬೋದು. ಸೇಮ್ ಪ್ರೊಸೆಸ್ ಮಾಡಬೇಕಾಗುತ್ತೆ ಅಷ್ಟೇ. ನೋಡಿ, ಈ ಥರ ಫ್ರೀಸ್ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.